ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನನ್ಗ ಅಮ್ಮ ಇಲ್ಲ, ಅಪ್ಪ ಮಾತ್ರ ಇರೋದು. ಅಮ್ಮ ಸತ್ತ ಮೇಲೆ ಅಪ್ಪ ನನ್ನ ತುಂಬಾ ಚೆನ್ನಾಗ್ ನೋಡ್ಕೊಂಡ್ರು. ಅವ್ರ ಹತ್ರ ಇಷ್ಟ ಆಗ್ದಿರೋ ಕೆಟ್ಟ ಅಭ್ಯಾಸ ಏನಂದ್ರೆ ಕುಡ್ತ. ಮೊದ್ಲೆಲ್ಲ ನಾರ್ಮಲ್ ಆಗಿ ಕುಡ್ಕೊಂಡ್ ಬರೋರು. ಹೆಂಡ್ತಿನ್ ಕಳ್ಕೊಂಡು ದುಃಖದಲ್ಲಿ ಹೀಗೆ ಕುಡಿತಾ ಇದಾರೆ ಅಂತ ಅನ್ಕೊಂಡಿದ್ದೆ. ಈಗ ಮಗಳು ಮನೇಲಿ ಇದೀನಿ ಅನ್ನೋದು ಕೂಡ ಗೊತ್ತಿಲ್ದೇ ಇರೋ ಹಾಗೆ ಹೆಚ್ಚು ಮಾಡ್ಬಿಟ್ರು ಕುಡ್ತಾನ. ಅಕ್ಕಪಕ್ಕದವ್ರೆಲ್ಲ ಅಲ್ ಬಿದ್ದಿದ್ದಾರೆ ಇಲ್ ಬಿದ್ದಿದ್ದಾರೆ ಅಂದ್ರೆ ನನ್ಗೆ ಮನ್ಸಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ರಾತ್ರಿ 10-11 ಗಂಟೆಗೆಲ್ಲ ನಾನ್ ಆಚೆ ಹೋಗಿ ಅವ್ರನ್ನ ಹುಡುಕಿ ಕರ್ಕೊಂಡ್ ಬರ್ತಾ ಇದ್ದೆ. ಕುಡ್ತಕ್ಕೆ ದಾಸ ಆಗೋದ್ರು. ಹೀಗಿದ್ದಾಗ ಒಂದು ದಿನ ನಿಶ್ಚಿತಾರ್ಥಕ್ಕೆ ಅಂತ ಗಂಡಿನ ಕಡೆಯವ್ರ ಮನೆಗ್ ಬಂದ್ರು. ಅವಾಗ ಕೂಡ ಅವ್ರು ನಾರ್ಮಲ್ ಆಗಿರ್ಲಿಲ್ಲ. ಚೆನ್ನಾಗ್ ಕುಡ್ಕೊಂಡ್ ಬಂದು ತುಂಬಾ ಅಸಹ್ಯವಾಗ್ ನಡ್ಕೊಂಡ್ರು. ಗಂಡಿನ ಮನೇಲಿ ನನ್ನನ್ನ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ಆಗ ನನ್ಗೆ ತುಂಬಾ ಕಷ್ಟ ಆಯ್ತು. ನಮ್ ಜೀವನ ಹೀಗಾಗೋಯ್ತಲ್ಲ ಅಂತ ನೆನೆಸ್ಕೊಂಡು ತುಂಬಾ ದುಃಖಪಟ್ಟೆ. ಮಗಳು ಮನೇಲಿದ್ದಾಳೆ ಅನ್ನೋದನ್ನು ಮರ್ತು ಮೈ ಮೇಲೆ ಬಟ್ಟೆ ಇಲ್ದೆ ಹಾಗೆ ಮನೇಲಿ ಬಿದ್ದಿರ್ತಾ ಇದ್ರು. ಅವರು ಕೆಲ್ಸಕ್ ಹೋಗ್ದೆ ನಾನು ಸಂಪಾದನೆ ಮಾಡಿ ಕಷ್ಟಪಟ್ಟು ಉಳ್ಸಿರೋ ದುಡ್ಡನ್ನ ತಗೊಂಡ್ ಹೋಗಿ ಕುಡ್ದ್ಬಿಟ್ ಬಂದು ನಶೆನಲ್ ಬಿದ್ದಿರ್ತಾ ಇದ್ರು. ನಮ್ಮಪ್ಪನ್ ಕುಡ್ತಾ ಜಾಸ್ತಿ ಆದ್ಮೇಲೆ ನಮ್ ಜೀವನನೇ ನರ್ಕ ಆಗೋಯ್ತು. ನನ್ ಕಷ್ಟನೆಲ್ಲ ಹೇಳ್ಕೊಂಡು ನನ್ ಫ್ರೆಂಡ್ ಹತ್ರ ಹತ್ಕೊಂಡೆ. ಆಗ ಅಡಿಕ್ಷನ್ ಕಿಲ್ಲರ್ ಔಷಧಿ ಬಗ್ಗೆ ನನ್ ಹತ್ರ ಹೇಳಿದ್ರು. ಅವಳು ಹೇಳ್ದ ಹಾಗೆ ಆರ್ಡರ್ ಮಾಡಿ ತರಿಸ್ಕೊಂಡೆ. ನಮ್ಮಪ್ಪಂಗ್ ಗೊತ್ತಿಲ್ದೆ ಅವ್ರು ತಿನ್ನೋಂತ ಊಟದಲ್ಲಿ ಬೆಳಿಗ್ಗೆ ಸಾಯಂಕಾಲ ಬೆರ್ಸಿ ಕೊಡ್ತಾ ಇದ್ದೆ. ಸ್ವಲ್ಪ ದಿನದಲ್ಲೇ ಅವರಲ್ಲಿ ಒಳ್ಳೆ ಬದಲಾವಣೆ ಕಾಣಿಸೋಕ್ ಶುರುವಾಯ್ತು. ಸ್ವಲ್ಪನೇ ಕುಡ್ತನ ಕಮ್ಮಿ ಮಾಡ್ಕೊಂಡ್ ಬಂದ್ರು. ಈಗ ಅದ್ರಿಂದ ಪೂರ್ತಿಯಾಗಿ ಹೊರಗ್ ಬಂದ್ಬಿಟ್ರು. ಅಡಿಕ್ಷನ್ ಕಿಲ್ಲರ್ ಔಷಧಿ ತಗೊಂಡ್ಮೇಲೆ ನಮ್ಮಪ್ಪ ಕುಡ್ತಾನೆ ಮರ್ತು ಬಿಟ್ಟಿದ್ದಾರೆ. ನಮ್ಮಪ್ಪ ಒಳ್ಳೆ ಮನುಷ್ಯನಾಗ್ ಬದಲಾಗೋದಿಕ್ಕೆ ಈ ಅಡಿಕ್ಷನ್ ಕಿಲ್ಲರೇ ಕಾರಣ. ಇನ್ನು ಚಿಂತೆ ಮಾಡಬೇಡಿ. ಸಾಕಷ್ಟು ವರ್ಷ ಕುಡಿತಕ್ಕೆ ದಾಸರಾಗಿ ಒದ್ದಾಡ್ತಾ ಇರೋರಿಗೆ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ಶಕ್ತಿಯೊಂದಿಗೆ ಬಂದಾಯ್ತು. ಇದು ಯಾವ ರೀತಿಯ ಅಮಲಿಗೆ ದಾಸರಾಗಿದ್ದವರನ್ನು ಕೂಡ ಆ ಚಟದಿಂದ ಹೊರಗಡೆ ತಂದು ಬಿಡುತ್ತೆ. ಅವರ ಕುಟುಂಬವನ್ನು ಕಾಪಾಡುತ್ತೆ. ನಮ್ಮ ಅಡಿಕ್ಷನ್ ಕಿಲ್ಲರ್ ನಮ್ಮ ಜನಗಳ ಮನಸ್ಸಿನಲ್ಲಿ ಈ ಮಟ್ಟಕ್ಕೆ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ, ಇದರ ರಿಸಲ್ಟ್. ತಕ್ಷಣವೇ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ ನಲ್ಲಿ ಇರುವ ನಂಬರ್ಗೆ ಕರೆ ಮಾಡಿ. ಇದು ಸುರಕ್ಷಿತವಾದ್ದು, ಅಡ್ಡ ಪರಿಣಾಮಗಳು ಇಲ್ಲ. ಹಿಮಾಲಯದ ತಪ್ಪಲಿನಿಂದ ತಂದಿರುವ ಸಂಪೂರ್ಣವಾದ ಆಯುರ್ವೇದ ಮೂಲಿಕೆಗಳಿಂದ ತಯಾರಾಗಿದೆ. ಕುಡಿಯೋ ಚಟ, ಹೊಗೆ ಸೊಪ್ಪು, ಗುಟ್ಕಾ, ಪಾನ್ ಇಂಥ ಅಮಲಿನ ಅಭ್ಯಾಸ ಪೂರ್ತಿಯಾಗಿ ಹಲವು ರೀತಿಯಾಗಿದೆ. ಮೊದಲಿಗೆ ಸಾಧಾರಣ ಅಂತ ತಿಳ್ಕೊಂಡಿದ್ದಂತ ಈ ಅಭ್ಯಾಸ ಈಗ ಒಂದು ಕುಡಿತದ ರೋಗವಾಗ್ಬಿಟ್ಟಿದೆ. ಅದು ಮರೆಯಬಾರದಂತ ಒಂದು ಸತ್ಯ. ಈ ಕುಡಿಯೋ ಚಟವನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೋ ಸೆಂಟರ್ಗಳು, ಎಷ್ಟೋ ಔಷಧಿಗಳು ಇವೆಲ್ಲ ಇವೆ. ಆದ್ರೆ ಫಲಿತಾಂಶ ಬಹಳ ಕಡಿಮೆ. ಯಾಕೆ ಅಂತ ಗೊತ್ತಾ? ಈ ಕುಡಿಯೋ ಚಟಕ್ಕೆ ಬಿದ್ದವರು ಕುಡಿದ್ರೆ ಮಾತ್ರನೇ ಬದುಕೋದಿಕ್ಕೆ ಸಾಧ್ಯ ಅನ್ನುವಂತ ಮನಸ್ಥಿತಿಗೆ ಬಂದುಬಿಡ್ತಾರೆ. ಕುಟುಂಬದಲ್ಲಿ ಅಮಲಿನ ಅಭ್ಯಾಸದಿಂದ ತೊಂದರೆ ಅನುಭವಿಸ್ತಾ ಇರೋ ಅಪ್ಪ, ಗಂಡ, ಮಗ ಹೀಗೆ ಎಲ್ಲರನ್ನೂ ಆ ಚಟದಿಂದ ಹೊರಗೆ ತರೋದಕ್ಕೆ ಪ್ರಾರಂಭ ಮಾಡಿರೋ ಒಂದು ಹೊಸ ಆವಿಷ್ಕಾರವೇ ನಮ್ಮ ಅಡಿಕ್ಷನ್ ಕಿಲ್ಲರ್. ಬದಲಾಗೋದಕ್ಕೆ, ಅಮಲಿನ ಚಟವನ್ನು ಬಿಡಿಸೋದಕ್ಕೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಪೌಡರ್ ಮತ್ತು ಲಿಕ್ವಿಡ್ ರೂಪದಲ್ಲೂ ಸಿಗುತ್ತದೆ. ಆದ್ದರಿಂದ ಇದನ್ನ ಯೂಸ್ ಮಾಡುವುದು ತುಂಬಾ ಸುಲಭ. ಈ ಪೌಡರ್ ಅನ್ನು ಅರ್ಧ ಚಮಚ ಊಟದಲ್ಲಿ ಬೆರೆಸಿ ತಿನ್ನಬಹುದು. ಲಿಕ್ವಿಡ್ ಅನ್ನು ಟೀ, ಕಾಫಿ, ಕೂಲ್ ಡ್ರಿಂಕ್ಸ್ ಅಲ್ಲಿ 2 ರಿಂದ 5 ತೊಟ್ಟುಗಳನ್ನು ಬೆರೆಸಿ ಕುಡಿಯಬಹುದು.